ಸಂಪ್ರದಾಯದ ಸದ್ಗುರುಗಳ ದಿವ್ಯ ಪರಂಪರೆಯೊಳಗ ಧ್ರುವತಾರಿಯಾಗಿ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರು ತಮ್ಮ ಜೀವನದ ತುಂಬಾ ಸದ್ಗುರುವಿನ ಸೇವೆ ಮಾಡಿ ದೇಹ ಬಿಟ್ಟು ಅಮರರಾಗಿ ಹಿಪ್ಪರಿಗೆಯನ್ನ ಸುಕ್ಷೇತ್ರವನ್ನಾಗಿಸಿ ಮಾಡಿದಂತ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ 93ನೇ ಸಪ್ತಾಹ ಮೊನ್ನೆ 19ರಂದು ಪ್ರಾರಂಭಗೊಂಡಿತು. ಪ್ರಾರಂಭದೊಳಗನ ಶಾಲಾ ಮಕ್ಕಳಿಗಾಗಿ 2ನೇ ದಿವಸನು ವಿದ್ಯಾರ್ಥಿ ಮತ್ತು ಗುರುಗಳು ಈ ವಿಷಯವಾಗಿ ಮುಂಜಾನೆಯ ಕಾರ್ಯಕ್ರಮಗಳು ನೆರವೇರಿ ನಿನ್ನಂತೂ 5 ಗಂಟೆಯಿಂದ 10 ಗಂಟೆಯವರೆಗೆ 11 ಗಂಟೆಯವರೆಗೆ ವಿವಿಧ ಕಾರ್ಯಕ್ರಮಗಳು. ಅದರೊಳಗನ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಚಿತ್ರಗಳು ಮಾತಾಡುತ್ತವೆ. ಅಂತ ಚಿತ್ರಗಳನ್ನ ರಚಿಸಿದಂತ ಜಿ ಎ ಪತ್ತಾರರವರು ಸಂಗಮೇಶ್ವರ ಮಹಾರಾಜರ ಜೀವನ ಚರಿತ್ರೆಯನ್ನು ಹೇಳುವಂತ ಗ್ರಂಥಗಳು ನಿನ್ನೆ ಬಿಡುಗಡೆಗೊಂಡು, ಅದು ಹಿಂದಿಯೊಳಗ ಮತ್ತು ಇಂಗ್ಲಿಷ್ನೊಳಗ. ಈಗ 3 ವರ್ಷದ ಹಿಂದ ಕನ್ನಡದೊಳಗ ಬಿಡುಗಡೆಗೊಂಡಿತ್ತು. ಅದಾದ ನಂತರ ಈ ದೇಶದ ತುಂಬ ಅಥವಾ ಜಗತ್ತಿನ ತುಂಬ ಹಬ್ಬಬೇಕಾದ್ರ ಇಂಗ್ಲಿಷ್ ಹಿಂದಿ ಭಾಷೆಯಲ್ಲಿ ಮಾಡ್ಬೇಕಂತ ತಿಳ್ಕೊಂಡು ಇಚ್ಛಾ ಮಾಡಿದ್ದಕ್ಕ ನಿನ್ನೆ 2 ಗ್ರಂಥಗಳನ್ನ ನಮ್ಮ ನಿರುಪಾದಿ ಮಹಾಸ್ವಾಮಿಗಳು ಬಿಡುಗಡೆಗೊಳಿಸಿದರು. ಅದೇ ರೀತಿಯಾಗಿ ನಿನ್ನೆ ಒಬ್ರಲ್ಲ ಇಬ್ಬರಲ್ಲ ಸುಮಾರು ಮಹಾರಾಜರುಗಳು, ಅನುಭವಿಗಳು, ರಾಜಕಾರಣಿಗಳು ಪ್ರವಚನ ನೀಡಿದ್ರು. ಬಹಳ ಆನಂದ ಪಟ್ಟಿವಿ ನಾವೆಲ್ಲ. ಅದೇ ರೀತಿ ಇವತ್ತ ಮಂಗಲದ ಸಮಯ, ಮುಂಜಾನೆ 10 ಗಂಟೆಯಿಂದ ಇಲ್ಲಿಯವರೆಗೆ ತಾವೆಲ್ಲ ಕುಂತರೆ. ಹೆಂಗ ಕುಂತರಿ ಅಂತಂದ್ರೆ ವಿಮಲ ಬ್ರಹ್ಮರಾಗಿ ಕುಂತರಿ. ವಿಮಲ ಬ್ರಹ್ಮ ಹೆಂಗ ಆಗೋದು ಅಂದ್ರೆ ಎಲ್ಲಾ ಮರೆತು ನಾನು ನಂದು ಇವೆರಡನ್ನು ಮರೆತು ಬಿಟ್ರ ಇರೋದೇನಪ್ಪಾ ಅಂದ್ರೆ ಅದು ವಿಮಲ ಬ್ರಹ್ಮಣ. ಅದರ ಸ್ವರೂಪ ಎಂತದಂದ್ರೆ ಆನಂದ ಸ್ವರೂಪ. ಅದರ ಸುಖ ಎಂತ ಅಂದ್ರೆ ಬ್ರಹ್ಮಾನಂದ ಸುಖ. ಆ ಸುಖಕ್ಕ ನಾವು ಈ ಕ್ಷಣದೊಳಗ ಸಂಗಯ್ಯಪ್ಪನ ಸಾನ್ನಿಧ್ಯದೊಳಗೆ ಕುಂತೀವಿ. ಪ್ರತಿಯೊಬ್ಬರನ್ನು ಸಂಗಯ್ಯಪ್ಪನಾಗಿ ಗೋಚರ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರ ಹೃದಯ ಸಿಂಹಾಸನದ ಮೇಲೆ ಸಂಗಯ್ಯಪ್ಪ ಕುಂತು ಬಿಟ್ಟಾನ. ಅದು ಅಲ್ಲದ ಇವತ್ತ ಸಂಗಯ್ಯಪ್ಪನ ಚಲನಚಿತ್ರ ಅದು ಚಿತ್ರೀಕರಣ ಪ್ರಾರಂಭಗೊಂಡದ. ಅದರ ಮಧ್ಯದೊಳಗ ಸಂಗಯ್ಯಪ್ಪನ ಚಿತ್ರದೊಳಗ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯ ನಾಮಾಂಕಿತವಾಗಿರ್ತಕ್ಕಂತ ಒಂದು ಪದ್ಯ, ಅದು ಸಂಗಮನಾಥನ ಕೊನೆಯ ಗಳಿಗೆಯೊಳಗ ಹಾಡ್ಕೋತ ಬರ್ತಾನ ಮನೆ ಬಿಟ್ಟು ಬರುವಾಗ. ಎಂಥ ಸಂಪ್ರದಾಯ! ಗುರುಲಿಂಗಜಂಗ ಮಹಾರಾಜ, ಬಾಬಾಸಾಹೇಬ್ ಮಹಾರಾಜ, ಗಿರಿಮಲ್ಲೇಶ್ವರ ಮಹಾರಾಜ ಏನನ್ನು ಮಾಡಿದ್ರು ಅನ್ನೋದನ್ನ, ಪರಿಪೂರ್ಣತೆಗೆ ಕೈ ಹಿಡಿದು ಕರ್ಕೊಂಡ್ರು ಅನ್ನೋದನ್ನ ಆನಂದ ಬಾಷ್ಪದಿಂದ ಜಯ ಜಯ ವಿಠಲ ಹರಿವಿಠಲ ಅನ್ನೋದನ್ನ, ಆ ಪದ್ಯವನ್ನ ತಾವೆಲ್ಲ ಇವತ್ತ ಮುಂಜಾನೆ ಈ ಒಂದು ಸ್ಟೇಜದ ಮ್ಯಾಲ ಆ ಸಂಗಯ್ಯಪ್ಪನ ಪಾತ್ರ ಮಾಡಿದಂತ
ನಾರಾಯಣ ಅವರು ಪ್ರತ್ಯಕ್ಷ ಸಂಗಯ್ಯಪ್ಪನಾಗಿ ನಮಗೆಲ್ಲ ದರ್ಶನ ಕೊಟ್ಟರು. ಬಹಳ ದೊಡ್ಡ ಆನಂದ ಇದೆ. ಇದಕ್ಕಿಂತ ಬೇರೆ ಆನಂದ ಏನದ ಹೇಳ್ರಿ ನೋಡೋಣ. ಇದಕ್ಕ ನಮ್ಮವರೇ ಆದಂತ ಸಿಗುಣಿಸಿ ಮನಿತನ ತೇರದಾಳದವರು, ಆ ತೇರದಾಳದವರು ಯೋಗಪ್ಪಣ್ಣನ ಮಗನ ಆಗಿರ್ತಕ್ಕಂಥ ಸುಪುತ್ರನಾದಂತ ಮಾಧವಾನಂದ ಯೋಗಪ್ಪನವರು, ಶಿವಪ್ಪನವರು, ಮಾಧವಾನಂದ ಪ್ರಭುಜಿಯವರ ಅತ್ಯಂತ ಆಪ್ತ ಶಿಷ್ಯರು ಅಂತಂದ್ರೆ ಏನ್ ಅಡ್ಡಿ ಇಲ್ಲ. ಅಂತ ಒಂದು ಮನೆತನದೊಳಗೆ ಹುಟ್ಟಿದಂತ ಮಾಧವಾನಂದರ ಅವರೇನ್ BA MA ಡಿಗ್ರಿ ಪಡೆದಿಲ್ಲ. ಆದ್ರೂ ತನ್ನ ಕುಶಲತೆಯಿಂದ ಬುದ್ಧಿ ಚಾತುರ್ಯದಿಂದ ತೇರ್ದ ಬಿಟ್ಟು ಬೆಂಗಳೂರೊಳಗೆ ನಿಂತು ಸಿನಿಮಾ ರಂಗದೊಳಗೆ ಪ್ರವೇಶ ಮಾಡಿ ಸಿನಿಮಾ ತೆಗೆದದ್ದಾದ್ರ ಸಂಪ್ರದಾಯದ ಸಿನಿಮಾ ತೆಗಿಬೇಕಂತೇಳಿ ಜಿದ್ದಿಯಿಂದ ಈಗ 3-4 ವರ್ಷದ ಹಿಂದ ಕ್ರಾಂತಿಯೋಗಿ ಮಹಾದೇವರು ಅಂತಕ್ಕಂತ ಚಲನಚಿತ್ರವನ್ನು ತೆಗೆದು ನಮ್ಮೆಲ್ಲರ ಎದುರಿಗೆ ಪ್ರದರ್ಶನ ಮಾಡಿ ಇವತ್ತ ಕೃತಾರ್ಥರಾಗಿದ್ದಾರೆ. ಅವರು ಮಾಧವಾನಂದ ಪ್ರಭುಜಿಯವರ ಚಿತ್ರ ಅಷ್ಟ ಅಲ್ಲ, ತೇರದಾಳದ ಅಲ್ಲಂ ಪ್ರಭುದೇವರ ಚಿತ್ರವನ್ನೂ ಕೂಡ ತಯಾರು ಮಾಡುವಲ್ಲಿ ಅವರ ಯಶಸ್ಸನ್ನು ಕಂಡಾರ. ಇಂಥವರು ಸಂಗಯ್ಯಪ್ಪನ ಚಿತ್ರ ತೆಗೆದ ತೀರ್ಬೇಕಂತ ತಿಳ್ಕೊಂಡು ಹಠ ತೊಟ್ಟು ಅವರೇನ್ ಮಿಲಾನಿಯರಲ್ಲ, ಬಹಳ ಸಂಪತ್ತು ಗಳಿಸಿಲ್ಲ, ಎದಕ್ಕೋ ಶೋಕಿಗಾಗಿ ಖರ್ಚು ಮಾಡಕ್ ಹತ್ತಿಲ್ಲ. ಆದ್ರೂ ತಮ್ಮ ದುಡಿಮೆಯಿಂದ ಸದ್ಭಕ್ತರ ಸಹಾಯ ಸಹಕಾರದಿಂದ ತಮ್ಮೆಲ್ಲರ ಸಹಕಾರದಿಂದ ಇವತ್ತ ಸಂಗಯ್ಯಪ್ಪನ ಚಲನಚಿತ್ರವನ್ನ ತಯಾರು ಮಾಡುವಲ್ಲಿ ಇವತ್ತ ಮುಂದುವರೆದಾರ. ಅದಕ್ಕನ ತಮಗ ಆ ಚಿತ್ರದ ಒಂದು ಜುಳುಕನ್ನ ಆ ಸಂಗೀತ ಹಾಡಿನ ಮೂಲಕ ತಮ್ಮೆಲ್ಲರ ಮುಂದೆ ಈಗ ಪ್ರದರ್ಶನ ಆತು. ಯಾಕಂದ್ರ ಸಂಗಯ್ಯಪ್ಪ ಬಡವರ ಬಂಧು, ಸಂಗಯ್ಯಪ್ಪ ಹರಿಜನ ಗಿರಿಜನ ನರ ನಾರಿ ವೇಶ್ಯ ಆದಿ ಕರುಣೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರ ಸೇವಾ ಮಾಡಿದಂತವ್ರು ಸಂಗಯ್ಯಪ್ಪ. ಸಂಗಯ್ಯಪ್ಪ ಬರೋರೆಲ್ಲ ಎಂಥವ್ರಂದ್ರ ಯಾರಿಗೆ ಜಾತಿ ಒಳಗ ಧರ್ಮದೊಳಗ ಶ್ರೀಮಂತಿಕೆಯೊಳಗ ಅವಕಾಶ ಸಿಕ್ಕಿಲ್ಲ, ವಂಚಿತರಾಗ್ಯಾರ, ಇವತ್ತ ಶೋಷಣೆಗೆ ಒಳಪಟ್ಟಾರ, ಅಂತ ಶೋಷಿತ ಜನಾಂಗದ ಪ್ರತಿರೂಪ ಯಾರಾದ್ರೂ ಇದ್ರ ಅದು ಸಂಗಯ್ಯಪ್ಪ. ಸಂಗಯ್ಯಪ್ಪ ಸೇವಾ ಮಾಡಿ ನೋಡಿದ್ರ ಅವನ ಇತಿಹಾಸದಲ್ಲ ಕೇಳಿರಿ. ಅಂತ ಸಂಗಯ್ಯಪ್ಪನ ಚಿತ್ರ ಇವತ್ತ ಈ ದೇಶದೊಳಗೆ ಮೂಡಿ ಬಂದ್ರ, ಸಮಾಜದೊಳಗ ತಿಳುವಳಿಕೆ ಬಂದು ಬಿಟ್ರ, ಹಿಂದೇನು ಜಾತಿಗೇನು ಜಗಳದ, ಕೋಮುಗಳಿಗೇನು ಜಗಳದ, ಧರ್ಮಗಳಿಗೇನು ಜಗಳದ, ಲಾಂಛನಗಳಿಗೇನು ಜಗಳದ, ವೇಷಭೂಷಣಗಳಿಗೇನು ಜಗಳದ, ಯಾವ ರೀತಿ ಸರಿಯಾದ ಅರ್ಥ ಮಾಡಿಕೊಳ್ಳೋದನ್ನ ಪ್ರಕೃತಿಯನ್ನ ಉಪಯೋಗ ಮಾಡಿಕೊಂಡು ನಾಮ ರೂಪ ರಸ ಗಂಧ ಸ್ಪರ್ಶ ಈ ವಿಷಯದೊಳಗೆ ತೊಡಗಿ ಇವತ್ತ ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇವತ್ತ ಜಗತ್ತಿನೊಳಗ ಇಂಥ ಒಂದು ವಿಷಬೀಜ ಬಿತ್ತಿ ಇವತ್ತೇನಾಗ್ಯದಪ್ಪ ಅಂದ್ರ ಮಾನವ ಜನಾಂಗಕ್ಕೆ ಕುತ್ತು ಬಂದ್ ನಿಂತದ. ಬಹಳ ಬುದ್ಧಿವಂತರ ಅನ್ಸೋದು, ಬಹಳ ಶ್ರೀಮಂತರ ಅನ್ಸ್ಕೊಂಡವರು, ಬಹಳ ಜಗತ್ತು ಮುಂದುವರೆದಾರ ಅಂತಂದವರು ಇವತ್ತ ಯುದ್ಧದೊಳಗೆ ತೊಡಗ್ಯಾರ. ಏನೇನ್ ತಯಾರಾಗ್ಯಾವ ವಿಜ್ಞಾನದಿಂದ? ಅಣುಬಾಂಬ, ಅಟಮ್ ಬಾಂಬ, ಹೈಡ್ರೋಜನ್ ಬಾಂಬ. ಇವತ್ತ ಅಣುಶಕ್ತಿಯನ್ನು ವಾಪರಿಸಿದ್ರ ಈ ಜಗತ್ತನ್ನು ಉಳಿದಿಲ್ಲ. ನಾವೇನೇ ತಿಳ್ಕೊಂಡು ನಮ್ ಜಗತ್ತು ದೊಡ್ಡದಂತ ತಿಳ್ಕೊಂಡು ನಮ್ಮೊಬ್ಬ ಸೂರ್ಯ ಈ ಜಗತ್ತಿನ ಎಷ್ಟು ಸೂರ್ಯರಲ್ಲ, ಅನಂತ ಸೂರ್ಯರಲ್ಲ, ಅವ್ರಿಗಿಂತಲೂ ಕಿಗ್ಗಳಂತ, ಅವ್ರಿಗಿಂತಲೂ ಸಣ್ಣವಂತ, ಅವ್ರಿಗಿಂತಲೂ ಶಕ್ತಿ ಕಡಿಮೆ ಅಂತ ಸೂರ್ಯನ ಒಂದು ತುಕ್ಕಡಿಯೊಳಗ ಆ ಸೂರ್ಯನ ಗುರುತ್ವಾಕರ್ಷಣಕ್ಕ, ಚಂದ್ರನ ಗುರುತ್ವಾಕರ್ಷಣಕ್ಕ ಈ ತುಕ್ಕಡಿ ಇರ್ತಕ್ಕಂತ ಇದು ಭೂಮಿ. ಈ ಭೂಮಿಯಲ್ಲಿರ್ತಕ್ಕಂತ ನಾವು ಜನಾಂಗ, ನಾವು ಜನರು ಏನ್ ತಿಳ್ಕೊಂಡಿವಿ, ಏನ್ ಉಳ್ಕೊಂಡಿವಿ, ಏನ್ ಸಾಧಿಸಿದ್ವಿ ಅಂತಂದ್ರ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಭೇದ ಭಾವ,
ಸರಿಯಾದ ಉತ್ತರ ಯಾರು ಕೊಟ್ಟಾರಂದ್ರ ಇಂಚೇರಿ ಸಂಪ್ರದಾಯ ಸದ್ಗುರುಗಳು. ಅಂತದೇನು ಕೊಟ್ಟಾರ್ರಿ ಅಂತ ನೀವು ಕೇಳ್ಬೋದು. ಏನೂ ಕೊಡ್ಲಿಲ್ಲ. ಗಿರಿಮಲ್ಲೇಶ್ವರ ಮಹಾರಾಜ ಸಂಘ ಏನ್ ಕೊಟ್ಟ? ನಾಮ ಕೊಟ್ಟ. ಏನು ನಾಮ ತಗೊಂಡಂತ ಸಂಘಯಪ್ಪ ಕುಣುಕುಣದು ಒಂದು ಶ್ವಾಸ ಬಿಡದ ಅಭ್ಯಾಸ ಮಾಡಿ ತಾನ ಕಂಡು ಉಂಡದನ್ನ ಪ್ರತಿಯೊಬ್ಬರಿಗೇನು ಅವ್ ದೊಡ್ಡ ಶ್ರೀಮಂತರ ಮನೆಗೆ ಹೋಗಿ ನೀ ನಾಮ ತಗೋ ದೇವರಾಗತ್ತಂದಿಲ್ಲ. ಸಾಮಾನ್ಯರು ಯಾವ ಆತ್ಮಗಳು ತಳಮಾಸ್ತಾ ಇದ್ದು ಕಣ್ಣೀರ ಕೂಡ ಒಂದಾಗಿತ್ತು, ಈ ದೇಶವನ್ನ ಹಾಳು ಮಾಡ್ತಾ ಇತ್ತು, ಅಂತ ಜನರೊಳಗೆ ಹೋಗಿ ಯಪ್ಪ ನಿನಗೆ ಸುಖ ಸಿಗ್ತೈತಿ, ಸಮಾಧಾನ ಸಿಗ್ತೈತಿ, ತೃಪ್ತಿ ಸಿಗ್ತೈತಿ, ಆನಂದ ಸಿಗ್ತೈತಿ, ನಿನ್ನ ಜನ್ಮ ಸಾರ್ಥಕ ಆಕತಿ ಅಂತ ತಿಳ್ಕೊಂಡು ಅವ್ರ ಪಾದ ಮುಟ್ಟಿ ಅವ್ರನ್ನ ಹೇಳ್ಕೊಂಡು ಬಂದು ಸದ್ಗುರುವಿನ ಮುಂದೆ ಕೂಡಿಸಿ ಸದ್ಗುರುವಿನಿಂದ ನಾಮೋಪದೇಶ ಮಾಡಿ ನಾಮ ತಗೊಂಡೇ ಮಾಡಂತ ತಿಳ್ಕೊಂಡು ಇದನ್ನು ಪಾಲಿಸಿದವ್ರು ಯಾರಾದ್ರೂ ಇದ್ರೆ ಅದು ಸಂಘಯಪ್ಪ. ನೀರ ಹೊಲೆಯರ ಸೂಳೆಯ ಮಗನ ಮೊಮ್ಮಗನು ನನಗೆ ಜಂಗಮನಾಗಬೇಕಯ್ಯ ಅಂತ ಈ ಅಟಿ ಇಟ್ಟುಕೊಂಡು ಆತ್ಮಜ್ಞಾನಿಗಳು ಲೋಕವೇ ನನ್ನ ಮನೆ, ಮಾನವ ಕುಲ ನಂದು ಕುಲ ಅಂತ ತಿಳ್ಕೊಂಡು ಹೆಂಗ ಬಸವಣ್ಣಂದು ಬಲೆ 18 ಜಾತಿಯವ್ರನ್ನ ಕರ್ಕೊಂಡು ಅನುಭವ ಮಂಟಪ ರಚನೆ ಮಾಡಿ ಆಚರಣೆಗೆ ತರ್ಬೇಕಂತ ಪ್ರಯತ್ನ ಪಟ್ಟ ಅಂತ ಬಸವಣ್ಣನಿಗೆ ಕಿಚ್ಚ ಹಚ್ಚಿದವರು ನಾವುಗಳು. ಅಲ್ಲೇ ನಿಂತು ಹೋಗ್ತವು. ಒಬ್ಬ ಬಸವ ಅಂತ ತಿಳ್ಕೊಂಡು ಎತ್ತನ್ನ ಪೂಜೆ ಮಾಡುವಂತ ಪದ್ಧತಿಯನ್ನ ಈ ದೇಶದೊಳಗೆ ನಾವು ತಂದೆವು. ಇಂಥ ಮೂಢನಂಬಿಕೆ, ಇಂಥ ಕಂದಾಚಾರ, ಇಂಥ ಅಂಧಶ್ರದ್ಧಾ, ಇಂಥ ರೀತಿಯೊಳಗೆ ನಾವು ನಮ್ಮನ್ನ ನಾವು ಹಾಳು ಮಾಡ್ಕೊಳಕ್ ಹತ್ತೀವಿ. ಅದನ್ನ ಮಾಧವಾನಂದ ಪ್ರಭುಜಿ ಅವರು ಗಾಂಧೀಜಿ ಇಡೀ ದೇಶ ತಿರುಗಾಡಿ ಹರಿಜನ ಉದ್ಧಾರ, ಸಾಮಾನ್ಯ ಉದ್ಧಾರ ಆಗಿದ್ರೆ ಹೆಂಗ ಅಂತ ತಿಳ್ಕೊಂಡು ಅವಾಗ ಅಸ್ಪೃಶ್ಯತೆ ನಿವಾರಣೆ ಮಾಡ್ಬೇಕಂತೇಳಿ ಮುಂದೆ ಹೆಜ್ಜೆ ಇಟ್ಟಾಗ ಬರೀ ಅಸ್ಪೃಶ್ಯತೆ ನಿವಾರಣೆ ಅರ್ಥ ಆಗುದಿಲ್ಲ, ಮುಟ್ಟಿ ತಟ್ಟಿ ಅನ್ನೋದ್ರ ಇನ್ನಿಲ್ಲ, ರೋಟಿ ಬೇಟಿ ಆಗ್ಬೇಕಂತ ತಿಳ್ಕೊಂಡು ಮಾಧವಾನಂದ ಪ್ರಭುಜಿ ಅವರು 32,000 ಗಟ್ಲೆ ಅಂತರ್ ಜಾತಿ ಅಂತರ್ ಧರ್ಮೀಯ ವಿವಾಹಗಳನ್ನು ಮಾಡ್ಯಾರ ಈ ದೇಶದೊಳಗೆ. ಎದರ ಬಲದ ಮೇಲ? ನಾಮದ ಬಲದ ಮೇಲ. ನಾವೇನ್ ಮಾಡ್ತತಿ ಅಂದ್ರ ನಮ್ಮಲ್ಲೇ ಆತ್ಮ ವಿಕಾರಗೊಂಡು ಮನಸ್ಸು ತಯಾರಾಗಿ ಬಹಿರ್ಮುಖಗೊಂಡು ಹೊರಗೆ ಹರಿಯಾಕ ಬಿಟ್ಟೆ. ನಾ ಏನೋ ಪ್ರವಚನ ಮಾಡ್ತಾರೆ ಸುಮ್ಮ ಕುಂತಾರೆ, ನೀವು ಒಳಗೆ ನಿಮ್ ಮನಸ್ಸು ಏನ್ ಮಾಡಕತ್ತತಿ? ಯಾವಾಗ ಬಿಟ್ಟಾರೋ, ಯಾವಾಗ ಹುಗ್ಗಿ ಉಂಡೇನು, ಯಾವಾಗ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಕಲ್ಪನಾ ಮಾಡೋದು, ಲೆಕ್ಕ ಹಾಕೋದು, ತರ್ಕ ಹಾಕೋದು ಮಾಡಕತ್ತತಿಲ್ಲ, ಒಳಗ್ ಮಾತಾಡಕತ್ತತಿಲ್ಲ. ಅಂತ ವಿಕಾರಿ ಮನಸ್ಸಿನ ಬೆನ್ನ ಹತ್ತಿ ಯಾವ ಸಂಪತ್ತು ಗಳಸಾಕ್ ಹೊಂಟಾನ, ಯಾವ ಅಧಿಕಾರ ಗಳಸಾಕ್ ಹೊಂಟಾನ, ಯಾವ್ದೇನ್ ಕಾಣಿಸೋದಲ್ಲ ನನಗ ಬೇಕಂತಾರ, ಲೂಟಿ ಮಾಡಕತ್ತಾನ, ನದಿಗಳನ್ನ ನಾಶ ಮಾಡಕತ್ತಾರ, ಭೂಮಿ ನಾಶ ಮಾಡಕತ್ತಾರ, ಪರಿಸರ ನಾಶ ಮಾಡಕತ್ತಾರ, ದೊಡ್ಡವ್ರ ಅನ್ಸ್ಕೊಳ್ತಾರ. ಆದ್ರ ಸರಿ ಸಮಾನತೆಯನ್ನು ಯಾರಾದರೂ ತರ್ತಾ ಇದ್ರ ಅದು ಆತ್ಮಜ್ಞಾನದಿಂದ, ಅಧ್ಯಾತ್ಮದಿಂದ. ಅದನ್ನ ಯಾರಾದ್ರೂ ಬೋಧಿಸಿದ್ರ ಇಂಚೇರಿ ಸಂಪ್ರದಾಯ ಸದ್ಗುರುಗಳು ಬೋಧಿಸ್ಯಾರ. ಏನ್ ಮಾಡ್ಯಾರ? ಏನ್ ತೆಗೆದು ಹಾಕ್ಯಾರ ಇಲ್ಲಿ? ಅವ್ರು ಹೇಳುದಿಲ್ಲ, ವೇದವಾದಕ್ಕ, ಗಣಿತ ತರ್ಕಕ್ಕ, ಮಿಕ್ಕಾದ ಶಾಸ್ತ್ರ ಓದರಕ್ಕ, ಮೋಕ್ಷಕ್ಕೆ 2 ಅಕ್ಷರ ಕಾಡು ಸರ್ವಜ್ಞ. ಸಾಕ್ರೋ 2 ಅಕ್ಷರ ಸಾಕ. ಬಾಳ ಓದಾಕ್ ಹೋಗ್ಬೇಡ್ರಿ, ಬಾಳ ಹೇಳಾಕ್ ಹೋಗ್ಬೇಡ್ರಿ, ಬಾಳ ಕೇಳಾಕ್ ಹೋಗ್ಬೇಡ್ರಿ. ಪ್ರಾಕ್ಟೀಸ್ ಇಸ್ ರಿಯಲ್ ಟೆಸ್ಟ್ ಆಫ್ ನಾಲೆಜ್. ಜ್ಞಾನದ ಪರೀಕ್ಷೆ ಆಚರಣೆ ಅಂತ. ಯಾವಾಗ ಆಚರಣೆ ಮಾಡೋದು? ಎಲ್ಲಿ ಆಚರಣೆ ಮಾಡೋದು? ದೇವಾಲಯದಾಗ, ಶಾಸ್ತ್ರದಾಗ, ಪುರಾಣದಾಗ, ಪುಸ್ತಕದಾಗ, ಶ್ರೀಮಂತಿಕೆಯೊಳಗ, ಅಧಿಕಾರಿಗಳೊಳಗ ಅಲ್ಲ. ನಮ್ಮ ಅಂತರಂಗದೊಳಗ ಆಚರಣೆ ಬರಬೇಕು. ಅದಕ್ಕೆ ಅಂತರ್ಮುಖಿ ಆಗಬೇಕು. ಹೊರಗೆ ಹರಿಯುವಂತ ಮನಸ್ಸನ್ನ ಅಂತರಂಗದೊಳಗೆ ಸೇರಿಸಿ ಪಾಂಡುರಂಗ ಧ್ಯಾನಿ, ಪಾಂಡುರಂಗ ಮಾನಿ, ಜಾಗೃತ ಸ್ವಪ್ನೆ, ಪಾಂಡುರಂಗ ಜಾಗ್ರ ಸ್ವಪ್ನ ಸುಸುಪ್ತಿ ಈ 3 ಅವಸ್ಥಾದಾಗ ಏನ್ ಮಾಡ್ರಿ? ನಾಮ ಸಾಧನೆಯನ್ನು ಮಾಡ್ರಿ, ನಾಮಸ್ಮರಣೆಯನ್ನು ಮಾಡ್ರಿ. ಕಾಲಿಂಬ ಎಣ್ಣೆ ಎಂಬಟ್ಟಿ ಇಸ್ ಒನ್. ದೇವರು ಒಬ್ಬನೇ ಅದಾರ. ಬೇಕಾದ ಹೆಸರಿಂದ ಕೂಗ್ರಿ, ಕರೀರಿ, ದೇವರ ಸ್ಮರಣೆ ಬೇಡಬೇಡ್ರಿ, ನಾಮ ಸ್ಮರಣೆ ನಿರಂತರ. ದೇದಾನವೇ ಪುಣ್ಯ ಶರೀರ ಅಂತ ಹೇಳ್ಬಿಟ್ಟಾರ. ನಿನಗೆ ಸುಖ ಬೇಕಾಗಿತ್ತ, ಸಮಾಧಾನ ಬೇಕಾಗಿತ್ತ,
ಶಾಂತಿ ಬೇಕಾಗಿತ್ತ, ನೀ ಏನಾದ್ರೂ ಮಾಡಬೇಕಾಗಿತ್ತಂದ್ರ ಮನಸ್ಸನ್ನ ಏಕಾಗ್ರಗೊಳಿಸು, ಮನಸ್ಸನ್ನ ಹರಿಬಿಡಬೇಡ. ಅದ ಹಂಗ ಕೇಳುವುದಿಲ್ಲ ಅಂತ ತಿಳ್ಕೊಂಡು ಗುರುಗಳು ಆ ಮನಸ್ಸಿಗೆ ಬುದ್ಧಿ ಕಟ್ಟ್ಯಾರ, ಆ ಮನಸ್ಸಿಗೆ ಮುಗುದಾನ್ ಹಾಕ್ಯಾರ, ಆ ಮನಸ್ಸಿಗೆ ನಾಮಸ್ಮರಣೆ ಮಾಡಕ್ ಹಚ್ಚಾರ. ನಾಮಸ್ಮರಣೆ ಮಾಡಕ್ ಹಚ್ಚ್ರಿ ಹೆಂಗಂದ್ರ ರಾಮ್ ಹಮಾರ ಜಪ್ ಕರೆಗ ಹಮ್ ಬೈಟೆ ಆರಾಮ್ ಅಂತ ನೋಡು ಕಬೀರ್ ದಾಸ್. ನಮ್ಮೊಳಗೇನ ಆತ್ಮ ಅದ, ಅವನೇ ರಾಮ, ಅವನ ದೇವರು, ಅವನೇ ಬ್ರಹ್ಮ, ಅದುವೇ ಸತ್ಯ, ಅದುವೇ ಚೈತನ್ಯ. ಆ ಚೈತನ್ಯವನ್ನ ಕೆಡಿಸ್ಕೋಬೇಡ್ರಿ, ಅದನ್ನ ಬರ್ಬಾದ್ ಮಾಡಬೇಡ್ರಿ, ಚಂಚಲ ಚಿತ್ರ ಆಗಬೇಡ್ರಿ. ಅದನ್ನೇನ್ ಮಾಡ್ರಿ, ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಇಟ್ ಕ್ಯಾನ್ ಕಂಟ್ರೋಲ್ ಹೋಲ್ ವರ್ಲ್ಡ್ ಅಂತಾರಲ್ಲ, ಹಂಗ ಏನೂ ಮಾಡಕ್ ಹೋಗ್ಬೇಡ. ಏನು ಕುಂತ್ರ ಯಂತ್ರ ನಿಂತ್ರ ಏನಂತೇನ ಅಲ್ಲ ಅನ್ನ ಜಿನ್ನೇಶನ್ನ ರಾಮನ್ನ ರೈಮನ್ನ ಶಿವನ್ ಬಸವನ್ ಯಾಕೆ ಹೊಡೆದಾಡ್ತೀರಿ? ಒಳಗಣ್ಣಾಕ ಏನಾಗ್ಯದ? ಅದಕ್ಕ ಇಂಥ ನಾಮಸ್ಮರಣೆ ಎಲ್ಲರೂ ಮಾಡಕ್ ಬರ್ತತಿ. 5 ವರ್ಷದ ಮಗು ಹಿಡ್ಕೊಂಡು 100 ವರ್ಷದ ಮುಪ್ಪಾವಸ್ಥೆಯೊಳಗಿರ್ತಕ್ಕಂತ ಪ್ರತಿಯೊಬ್ಬರು ಈ ಸಾಧನೆಯನ್ನು ಮಾಡಕ್ ಬರ್ತತಿ. ಈ ಸಾಧನೆಗೆ ನಿಮ್ ಮಸೀದಿಗಳ ಜರೂರಿಲ್ಲ, ಗುಡಿಗಳ ಜರೂರಿಲ್ಲ, ಶಾಸ್ತ್ರಗಳ ಜರೂರಿಲ್ಲ. ಇನ್ನು ಜರೂರು ಇದ್ದದೇವಪ್ಪ ಅಂದ್ರ ಮನಸ್ಸೊಂದು ಜರೂರ. ಆ ಮನಸ್ಸಿಗೆ ನಾಮ ಕೊಟ್ಟಾರ, ಮನೋ ಏಕಾಗ್ರತೆ ಪಡ್ಕೋರಿ, ಚಿತ್ತ ಶುದ್ಧಿ ಮಾಡ್ಕೋರಿ, ದೇವರಾಗಿ ಬಿಡ್ರಿ ಅಂತ ಹೇಳಿಬಿಟ್ಟಾರ. ಇದು ಸರಳ ವಿಧಾನ, ಸರಳವಾದಂತ ಸಾಧನ. ಈ ಸಾಧನ ಎಲ್ಲರಿಗೂ ಸಿಕ್ಕು ಬಿಟ್ಟತೆ, ನಾವೆಲ್ಲರೂ ಧನ್ಯರು. ಅದಕ್ಕ ಇಂಚಗೇರಿ ಸಂಪ್ರದಾಯದೊಳಗ ಇದನ್ನೆಲ್ಲ ತೆಗೆದು ಹಾಕಿಬಿಟ್ಟಾರ ನೋಡ್ರಿ. ಯಾವ್ದು ಉಳಿಸಿಲ್ಲ. ಯಾವ್ದೋ ಉಳಿಸಿತ್ತಂದ್ರ ನೀ ಹಿಡ್ಕೊಂಡಿದ್ದಂದ್ರ ನೀ ದುಃಖಿ ಆಗಕ್ ಹತ್ತಿ ಅಂತ ತಿಳ್ಕೋಬೇಕು. ಅದಕ್ಕ ಗುರು ಹೇಳಿದಂಗ ಕೇಳುವುದ, ಗುರುವಿನ ಮೇಲೆ ವಿಶ್ವಾಸ ಇಡುವುದ, ಎದ್ದುಗಳಿಗೆ ಮೊದಲ ಗುರುವಿನ ನೆನೆಸಿ, ಅರಿವಿನೊಳಗ ನಾಮ ಸ್ಮರಣೆ ಹಿಡಿಸಿ, ಮರವಿನ ದೇಹಕ್ಕ ಬೋಧ ಮಾಡಿಸಿ, ಹಿಂಗ ದಿನದಿನಕ ಆತ್ಮನ ಕೈ ಎಸಿಸಿ ಜೋ ಜೋ ಅಂತ ಹೇಳ್ಯಾರ. ಬಿಗಿನ್ ಯುವರ್ ಡೇ ವಿತ್ ಗಾಡ್, ಎಂಡ್ ಯುವರ್ ಡೇ ವಿತ್ ಗಾಡ್. ಬಿಡಬ್ಯಾಡ್ರಿ, ಸತ್ಯವನ್ನ ಇಟ್ಟುಕೊಂಡು ಬಾಳ್ರಿ. ಆ ಸತ್ಯವನ್ನ ಸ್ಮರಣೆ ನಿಮ್ಮ ಒಳಗೆ ಇರ್ಲಿ. ಅದಕ್ಕೆ ಏನ್ ಹೇಳ್ತಾರಂದ್ರ, ಕೋಳಿ ಕೂಗದ ಮುನ್ನ ಎದ್ದು ದಯಾಳು ನಿಧಿ ದೇವರನ್ನ ನೆನೆದ್ರ ಆಳಿನಾಳೆಯ ಸರ್ವಜ್ಞ ಅಂತ. ಈಗ ಇಲ್ಲಿವರೆಗೆ ಏನ್ ಕೇಳಿಲ್ಲ. 3 ದಿವಸ ಎಲ್ಲಾ ಮಹಾತ್ಮರ ಬಾಯಿಂದ ಏನ್ ಮಾಡ್ಬೇಕು, ಏನು ಮಾಡುವುದ ನಮ್ಮ ಕಡೆ ಏನ್ ಮಾಡುವುದ? ಎದ್ದು ಕೂಡ್ಲೆ ದೇವರ ನೆನೆಬೇಕು. ಅದಕ್ಕೆ ಇಂಚೇರಿ ಸಂಪ್ರದಾಯದಾಗ ನೇಮ್ ಹಾಕ್ಯಾರ, 4 ಗಂಟೆಗೆ ಎದ್ದು ಕೂಡ್ಲೆ ಕಾಕಡಾರ್ತಿ ಮಾಡ್ಲೇಬೇಕು ಪ್ರತಿಯೊಬ್ಬ ನಾಮದಾರಿಗೆ. 7 ನಾರಾಯಣ 7 ಲಕ್ಷ್ಮೀ ರಮಣ ಎದ್ದೇಳು ಅಂತ ತಿಳ್ಕೊಂಡು ಸಂದೇಶ ಕೊಟ್ಟಾರ. ಅದನ್ನ ಪಾಲಿಸೋದು ಯಾರಂದ್ರ ನಾವು ಪಾಲಿಸ್ಬೇಕು. ಎಲ್ಲಿ ಪಾಲಿಸ್ಬೇಕಂದ್ರೆ ನಮ್ಮ ಮನ್ಯಾಗ ಪಾಲಿಸ್ಬೇಕು, ನಮ್ಮ ಮಕ್ಕಳು ಪಾಲಿಸ್ಬೇಕು, ನಮ್ಮ ಅಣ್ತಮ್ಮರಿಗೆ ಪಾಲಿಸ್ಬೇಕು. ನಾವು ಆಚರಣೆ ತರಬೇಕು, ದುಶ್ಚಟಗಳಿಂದ ದೂರ ಆಗ್ಬೇಕು, ಕೆಟ್ಟ ನಡತೆಯಿಂದ ದೂರ ಆಗ್ಬೇಕು, ಸುವಿಚಾರವನ್ನ ಹಬ್ಬಿಸಬೇಕು. ಇವತ್ತ ವಾಸು ಯೋಗ್ಯವಾದಂತ ಸಮಾಜ ಕಟ್ಟಬೇಕು ಅನ್ನೋದನ್ನ ಇವತ್ತ ನಿತ್ಯ ನೈಮಿತ್ತಿಕ ಜೀವನದೊಳಗ ಪಾರಮಾರ್ಥಿಕತೆಯನ್ನ ಅಧ್ಯಾತ್ಮವನ್ನ ಹಾಸುವಕ್ಕಾಗಿ ನಮಗ್ ಕಲಿಸಿಕೊಟ್ಟಾರ. ಅವ್ರ ಉಪನಿಷತ್ಗಳು ಹೇಳ್ತಾರ, 4 ಗಂಟೆಗಿಂತ ಪೂರ್ವದೊಳಗೆ ಯಾರು ಹೇಳ್ತಾರ ಅವ್ರು ಸುವರ್ಣ ಅವಕಾಶ ಇದೆ. 5 ಗಂಟೆಗಿಂತ ಪೂರ್ವ ಯಾರು ಹೇಳ್ತಾರ ಅವರಿಗೆ ರಜತ ಅವಕಾಶ ಬೆಳೆದ. 6 ಗಂಟೆಗಿಂತ ಪೂರ್ವ ಯಾರು ಹೇಳ್ತಾರ ಅವರಿಗೆ ಕೆಬ್ಬಿಣದಂತ. 7 ಗಂಟೆಗಿಂತ ಪೂರ್ವ ಯಾರು ಹೇಳ್ತಾರ ಅವ್ರಿಗೆ ಬದುಕಾಕ್ ಬರುದಿಲ್ಲ ಅಂತಾರ. ತಿಳ್ಕೊಂಡ್ಬಿಡ್ರಿ ನೀವು. ಬ್ರಾಹ್ಮಿ ಮುಹೂರ್ತದಾಗ ಹೇಳುವಂತ ಕಲೆಯನ್ನ ಇಟ್ಟುಕೊಂಡು ಬಿಡ್ರಿ ನಿಮ್ಮ ಮನೆಯಾಗ. ನಿನಗ್ ಬಡತನ ಆಗಿಲ್ಲ, ನಿನಗೇನಾದ್ರೂ ಬೇಕಂತ ಅಂತಿ ಇಲ್ಲ, ನೀ ಏನಾರ ಪಡಿಬೇಕಂತೇ ಇಲ್ಲ. ಬೇಕಾಗಿದ್ದ ಈ ಸಾಧನ ಮಾಡು, ಅಭ್ಯಾಸ ಮಾಡು. ಮುಂಜಾನೆ ಎದ್ದು ಕೂಡ್ಲೆ ಮನೆಯೊಳಗೆ 4 ಗಂಟೆಗೆ ಎದ್ದು ಕೂಡ್ಲೆ ದೇವರನ್ನ ನೆನೆ. ದೇವ್ರ ನಿನ್ನ ಬೆನ್ನ ಹಚ್ಚಿ ಬಿಡ್ತಾನ. ಅವೇ ನಿನ್ ಕಾಣ್ಬೇಕನ? ನಿನ್ನ ಬೆನ್ನ ಇರ್ತಾರ, ನಿನಗ್ ಖಬರ್ ಇಲ್ಲ, ನಿನ್ನೊಳಗದಾನ, ನೀನ ದೇವರದೇ ಅಂತೇಳಿ ಸಿದ್ಧ ಮಾಡಿ ಕೊಟ್ಟಾರ. ಇನ್ನೇನ್ ಬೇಕಾಗಿತ್ತು ಹೇಳ್ರಿ? ಏನ್ ಮಾಡಿವೆ? ಮಾಡ್ತೀವಿ. ಏನ್ ಮಾಡುದು? ನೆನಪು ಮಾಡ್ಕೊಳ್ಳೋದು. ಹಿಂಗ ನೆನಪು ಮಾಡ್ಕೊಂಡು ನಮ್ಮ ಮನಸ್ಸನ್ನು ಶುದ್ಧ ಮಾಡ್ಕೊಂಡು ಚಿತ್ತ ಶುದ್ಧ ಮಾಡ್ಕೊಂಡು ಬಾಳೆ ಮಾಡಿದ್ರ ಈ ಪ್ರಪಂಚನ ಪಾರಮಾರ್ಥಕ್ಕಂತೇಳಿ ಸಾರಿದಂತ ಶರಣರ ವಚನ ಸಿದ್ಧ ಆಕೈತಿ ನೋಡು. ಇದನ್ನ ಮಾಡಿ ಸಂಗಯ. ಈಗ ಏನಾಗೈತಿ, ಒಂದ್ ಕಡೆ ಗಂಡು ಮಕ್ಕಳೆಲ್ಲ ದಾರು ಕುಡಿಯಾಕತ್ತಾರ, ಒಂದ್ ಕಡೆ ಹೆಣ್ಮಕ್ಳೆಲ್ಲ ಧಾರಾವಾಹಿ ನೋಡಾಕತ್ತಾರ.
ಮಾಡುದು ಹೇಳ್ರಿ ನೋಡುನು. ಅದಕ್ಕನ ನಮ್ಮ ಮಾಧವಾನಂದ ಶೇವರು ಈಗ ಸಂಗಯ್ಯಪ್ಪನ ಚಲನಚಿತ್ರ ಸಿನಿಮಾ ಮಂದಿರಗಳಿಗೆ ಬಿಡುಗಡೆ ಮಾಡುವುದಿಲ್ಲ. ಈಗ ಎಲ್ಲರ ಕೈಯಾಗ ಮೊಬೈಲ್ ಅದಾವ, ಆ ಮೊಬೈಲ್ಗಳಿಗೆ ಬಿಡುಗಡೆ ಮಾಡ್ತಾರ ನೋಡಿ. ನಿಮ್ಮೆಲ್ಲರ ಮೊಬೈಲ್ ಒಳಗ ಸಂಗಯ್ಯಪ್ಪನ ಚಿತ್ರ ಹಾರಾಯಿಸ್ತಾ ಇದೆ. ಇನ್ನೊಂದು ಒಂದೂವರೆ 2 ತಿಂಗಳೊಳಗ ನೀವೇನ್ ಮಾಡ್ಬೇಕಾದಂದ್ರ ಅವ್ರು ಏನ್ ಖರ್ಚು ಮಾಡ್ಯಾರ ಅದಕ್ಕ ಮೊಬೈಲ್ಗಾಗಿ ನೀವು 3 ತಿಂಗಳು ನೋಡುವಂಗ ಆ ದೃಶ್ಯ ನೋಡುವಂಗ ಏನಪ್ಪಾ ಅಂದ್ರ ಮೊಬೈಲ್ ಚಾರ್ಜ್ ಮಾಡೋದು 100 ರೂಪಾಯಿ, 99 ರೂಪಾಯಿ ನೀವು ಚಾರ್ಜ್ ಮಾಡ್ಕೊಂಡ್ರಿ ಅಂದ್ರ 3 ತಿಂಗಳ ಸಂಗಯ್ಯಪ್ಪ ನಿಮ್ ಕೂಡ ಇರ್ತಾನ. 6 ತಿಂಗಳು ಇರ್ತಾನ ಅಂದ್ರ ನಾ 3 ತಿಂಗಳ ಏನ್ರಿ ಅಂದ ಮೇಲತ್ತ ಬಹಳ ಸುಲಭ ಇದೆ. ಹಣಿಗಡಿ ಕೂಡಿದ್ರ ಹಳ್ಳ, ತೆನಿ ಕೂಡಿದ್ರ ರಾಶಿ, ಹಂಗಾಗಿ ಯಾರಿಗೂ ಬಾಟ್ ಆಗಂಗಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲಾ ನಾಮಧಾರಿಕರು ಜವಾಬ್ದಾರಿ ತಗೊಂಡು ತಮ್ಮ ಏನು ಮೊಬೈಲ್ ಇಂಚಗೇರಿ ಆಧ್ಯಾತ್ಮಿಕ ಸಂಪ್ರದಾಯ, ಇಂಚಗೇರಿ ಆಧ್ಯಾತ್ಮಿಕ ಸಂಪ್ರದಾಯ, ಗುರುಲಿಂಗ ಜಂಗಮ ಮಹಾರಾಜ, ಗುರುಲಿಂಗ ಜಂಗಮ ಮಹಾರಾಜ, ಉಪದೇಶ ನೀಡಿದ ಕಾಡಸಿದ್ಧರು, ಉಪದೇಶ ನೀಡಿದ ಕಾಡಸಿದ್ಧರು, ಇತಿಹಾಸ ಬರೆದ ಭಾವುರಾಯರು, ಇತಿಹಾಸ ಬರೆದ ಭಾವುರಾಯರು.